ನಾನೀಗ ರಾಣೆಬೆನ್ನೂರು ನಗರದಲ್ಲಿರುವ ಚಿದಂಬರ ನಗರದಲ್ಲಿರುವ ಏನು ಬಿ.ಆರ್. ಅಂಬೇಡ್ಕರ್ ಅವರ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ನಂಬರ್ 2 ಏನಿದೆ ಇಲ್ಲಿದ್ದೇನೆ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಅದರಲ್ಲೂ ವಸತಿ ನಿಲಯಗಳ ಇತಿಹಾಸದಲ್ಲೇ ಇದು ಬಿ.ಆರ್. ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಇದು ಮೊಟ್ಟ ಮೊದಲ ಬಾರಿಗೆ ಅಂತಾನೆ ಹೇಳ್ಬೋದು. ನಾನೀಗ ತೋರಿಸ್ತಾ ಹೋಗ್ತೀನಿ, ನೀವು ನನ್ನ ಎಡಭಾಗದಲ್ಲಿ ನೋಡ್ತಾ ಹೋಗ್ಬೋದು. ಇದೀಗ ನಾಳೆ ಉದ್ಘಾಟನೆಗೆ ಸಜ್ಜುಗೊಂಡಿರುವಂತಹ ಕಂಚಿನ ಪುತ್ಥಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನ ಈಗ ಅನಾವರಣಕ್ಕೋಸ್ಕರ ರೆಡಿ ಮಾಡಿರುವಂತದ್ದು. ರಾಜ್ಯದ ಪ್ರಸಿದ್ಧ ನಾಯಕರು ಪ್ರೆಸೆಂಟ್ ಇರುವಂತಹ ಎಚ್ ಆಂಜನೇಯ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ವಿವಿಧ ನಾಯಕರು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾಳೆ ಆಗಮಿಸ್ತಾ ಇದ್ದಾರೆ. ಇದರ ಸಿದ್ಧತೆ ಕೂಡ ಭರದಿಂದನೇ ಸಾಗಿದೆ ಅಂತಾನೆ ಹೇಳ್ಬೋದು. ನಾನು ಈಗ ತೋರಿಸ್ತಾ ಹೋಗ್ತೀನಿ. ಭೀಮ್ ಕೊರೆಂಗಾವ್ ವಿಜಯೋತ್ಸವ ಹಾಗೂ ರಾಷ್ಟ್ರ ಲಾಂಛನ ಸೇರಿದಂತೆ ಭಾರತದ ಸಂವಿಧಾನದ ಪ್ರಸ್ತಾವನೆಯ ಪೀಠಿಗೆಯನ್ನು ಕೂಡ ಇದರಲ್ಲಿ ಮುದ್ರಣ ಮಾಡಲಾಗಿದೆ. ಇದು ವಸತಿ ನಿಲಯದ ಇತಿಹಾಸಗಳಲ್ಲೇ ಮೊಟ್ಟ ಮೊದಲ ಅಂತ ಹೇಳ್ಬೋದು. ಅದರಲ್ಲಿ ವಿಶೇಷತೆ ಏನಂದ್ರೆ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಕೂಡ ಇದು ಮಾಡಲಾಗಿದೆ. ವಿದ್ಯಾರ್ಥಿಗಳು ತಮ್ಮದೇ ಸಂಘಟನೆಗಳ ಒಟ್ಟುಗೂಡಿ ಈ ಏನು ಕಂಚಿನ ಪುತ್ಥಳಿ ಇದರ ಅನಾವರಣವನ್ನು ಮಾಡ್ತಾ ಇದ್ದಾರೆ. ನಾನೀಗ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿಯಲ್ಲಿ ಇದರ ಸ್ಟೇಜ್ ಆಗಿರ್ಬೋದು, ಇದರ ಅಲಂಕಾರ ಆಗಿರ್ಬೋದು, ನಾಳೆ ಶುರುವಾಗುವಂತಹ ಸಮಾರಂಭಕ್ಕೆ ಯಾವೆಲ್ಲ ರೀತಿಯ ತಯಾರಿ ಆಗಿದೆ ಅಂತ ನಾನೀಗ ತೋರಿಸ್ತಾ ಹೋಗ್ತೀನಿ. ಈಗ ನಾಳೆ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಕೂಡ ಸಿದ್ಧವಾಗಿದೆ ಅಂತ ಹೇಳ್ಬೋದು. ನಾನೀಗ ತೋರಿಸ್ತಾ ಹೋಗ್ತೀನಿ. ನನ್ನ ಬಲಭಾಗದಲ್ಲಿ ಏನಿದೆ ಇದು ನಾಳೆಯ ಕಾರ್ಯಕ್ರಮಕ್ಕೆ ಏನು ಬಿ.ಆರ್. ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧಗೊಂಡಿರುವಂತದ್ದು. ನಾಳಿನ ಈ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಕೂಡ ಆಗಮಿಸುತ್ತಿದ್ದಾರೆ. ಇಲ್ಲಿ ಆಸನಗಳ ವ್ಯವಸ್ಥೆಗಾಗಿ ಏನೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಈಗ ನಾನು ತೋರಿಸ್ತಾ ಹೋಗ್ತೀನಿ. ನೋಡಬಹುದು ನೀವು, ನಗರದ ವಿವಿಧ ಏನು ವಿದ್ಯಾರ್ಥಿ ನಿಲಯಗಳಿದೆ ಅದೆಲ್ಲ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಸಂಘಟಿಸುವಂತಹ ಕಾರ್ಯವನ್ನ ಮಾಡ್ತಿದ್ದಾರೆ. ಹಾಗೂ ಹಲವು ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಕೂಡ ನಾಳೆ ಇಲ್ಲೇ ಸೇರುವಂತದ್ದು. ಹಾಗೂ ರಾಣೆಬೆನ್ನೂರಿನ ಶಾಸಕರಾಗಿರುವಂತಹ ಪ್ರಕಾಶ್ ಕೋಳಿವಾಡ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇಷ್ಟೆಲ್ಲ ಸಜ್ಜುಗೊಂಡಿರುವಂತಹ ಈ ಸಿದ್ಧತೆಗಳನ್ನ ಸ್ಪೆಷಲ್ ವಿದ್ಯಾರ್ಥಿಗಳೇ ಕೂಡಿ ಮಾಡಿರುವಂತದ್ದು ಈ ಸಿದ್ಧತೆ. ಇದು ಕಾರ್ಯಕ್ರಮ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈಗ ನಾನು ಏನು ತೋರಿಸ್ತಾ ಹೋಗ್ತಿದ್ದೀನಿ, ಇದು ನಾಳೆಯ ಏನು ಬಿ.ಆರ್. ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯ ಉದ್ಘಾಟನೆಗೆ ಸಿದ್ಧವಾಗಿರುವಂತಹ ಬೃಹತ್ ವೇದಿಕೆ ಮತ್ತು ವಿದ್ಯುತ್ ಅಲಂಕಾರ ಅಂತಾನೆ ಹೇಳ್ಬೋದು. ಈಗ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿಯನ್ನ ಈಗ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಬನ್ನಿ, ನಾಳೆಯ ಕಾರ್ಯಕ್ರಮದ ಸಿದ್ಧತೆ ಯಾವ ರೀತಿಯಾಗಿದೆ ಅಂತ ಇನ್ನಷ್ಟು ಒಂದು ಮಾಹಿತಿನ ನಾವು ಪಡ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಎಸ್ ಸರ್, ಏನೀಗ ನಾಳೆ ಈ ಕಾರ್ಯಕ್ರಮಕ್ಕೆ ಯಾವೆಲ್ಲ ಅತಿಥಿಗಳು ಆಗಮಿಸುತ್ತಿದ್ದಾರೆ? ಎಸ್ ಮೇಡಮ್, ಇದು ಈ ಒಂದು ಇತಿಹಾಸ ದಾಖಲೆ. ಇದು ಕರ್ನಾಟಕದ ಇತಿಹಾಸದ ಮೊದಲ ಬಾರಿಗೆ ಬಾಲಕರ ವಸತಿ ನಿಲಯದಲ್ಲಿ ಪರಮ ಪೂಜ್ಯ ವಿಶ್ವರತ್ನ ಜಗಜ್ಯೋತಿ ಬಸವಣ್ಣನವರ ಹಾದಿಯಲ್ಲಿ ಒಂದು ಮಾರ್ಗವನ್ನು ತೋರಿಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಮೂರ್ತಿಯನ್ನು ನಾವು ನಮ್ಮ ಹಾಸ್ಟೆಲಲ್ಲಿ ಮಾಡ್ತಾ ಇದ್ದೀವಿ. ವಿಶೇಷ ಏನಪ್ಪ ಅಂದರೆ ಈ ಒಂದು ಸಂಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳು ಮುಂದಾಳ್ತೊಂದು ಮಾಡುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಚ್ ಆಂಜನೇಯ ಸರ್ ಆಗಿರ್ಬೋದು, ಅಭಯ್ ಸಾಹೇಬ್ ಆಗಿರ್ಬೋದು ಮತ್ತು ನಮ್ಮ ಜನಪ್ರಿಯ ಶಾಸಕರಂತಹ ಪ್ರಕಾಶ್ ಕೋಳಿವಾಡ್ ಬರ್ತಾ ಇದ್ದಾರೆ. ಎಲ್ಲ ರಾಣೆಬೆನ್ನೂರು ಆಗಿರ್ಬೋದು, ಹಾವೇರಿ ಜಿಲ್ಲೆ ಇರ್ಬೋದು, ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ತುಂಬ ಅರ್ಥಪೂರ್ಣವಾಗಿ ಬಂದು ಮತ್ತು ಈ ಒಂದು ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದು ಟಾಕ್ ಇದೆ, SC/ST ವಿದ್ಯಾರ್ಥಿಗಳಂದರೆ ಒಂದು ಮಾತಿದೆ, ಇವ್ರು ಹೀಗೆ ಅಪ್ಪ, ಇವ್ರ ಶಿಸ್ತಿಲ್ಲ, ಕ್ಲೀನ್ ಇಲ್ಲ, ಇವ್ರು ಮಾತಾಡೋ ಶೈಲಿ ಸರಿ ಇಲ್ಲ ಅಂತಿದ್ದಾರೆ. ಇದು ಸಂಪೂರ್ಣವಾಗಿ ಬದಲಾಗಿದೆ. ನಾವು SC/ST ಅವರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ. ನಾವು ಕೂಡ ಜಗತ್ತನ್ನು ಆಳುವಂಥ ಸಾಮರ್ಥ್ಯ ಇದೆ. ಅದಕ್ಕೆ ಕಾರಣವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳಿದ್ದೀವಿ. ನಾವು ಏನು ಅಂತ ನಾಳೆ ಗೊತ್ತಾಗ್ತೈತಿ. ದಯವಿಟ್ಟು ಎಲ್ಲರೂ ರಾಣೆಬೆನ್ನೂರು ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಅಂಬೇಡ್ಕರ್ವಾದಿಗಳಾಗಿರ್ಬೋದು, ಬಸವಣ್ಣನ ಅಭಿಮಾನಿಗಳಾಗಿರ್ಬೋದು, ಯಾರೇ ಇರಲಿ, ಜಾತಿ ಪ್ರಶ್ನೆ ಬರಲ್ಲ. ಇದು ಒಂದು ವಿದ್ಯಾರ್ಥಿಗಳ ಕಾರ್ಯಕ್ರಮ. ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಬೇಕೆಂದು ನಾನು ಇಲ್ಲಿ ವಿನಂತಿ ಮಾಡ್ತೇನೆ. ಥ್ಯಾಂಕ್ ಯು.